ಮತ್ತೊಂದು ವಿಚಾರ ಅಂತ ಅಂದರೆ ಈ ವಿಷಯ ಅವ್ರ ತಾಯಿಗೆ ಗೊತ್ತಿಲ್ಲ. ಮಂಜುನಾಥ್ ಅವ್ರ ತಾಯಿಗೆ ಮಗ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಿರಲಿಲ್ಲ. ಈಗ ಅವ್ರ ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಹುಶಃ ವಿಷಯ ತಿಳಿಸಿದ್ದಾರೆ ಅಂತ ಕಾಣಿಸುತ್ತೆ. ಶಿವಮೊಗ್ಗದ ವಿಜಯನಗರದಲ್ಲಿರುವಂಥ ಮಂಜುನಾಥ್ ಅವರ ಮನೆ. ಮಂಜುನಾಥ್ ಅವರ ತಾಯಿ ಪಾಪ ವಯಸ್ಸಾದಂಥವ್ರು. ಮನೆಯಲ್ಲಿ ಟಿ ವಿ ಚಾನಲ್ಸ್ಗಳನ್ನು ಕೂಡ ಸ್ವಿಚ್ ಆಫ್ ಮಾಡಿಟ್ಟಿದ್ರಂತ. ಅಂದರೆ ಟಿ ವಿ ಸ್ವಿಚ್ ಆಫ್ ಮಾಡಿಟ್ಟಿದ್ರಂತ, ಯಾಕಂದರೆ ಗೊತ್ತಾಗಬಾರ್ದು ಅಂತ ಹೇಳಿ. ಯಾಕೆ ಹೀಗೆಲ್ಲ ಜನ ಭಾಳ ಬರ್ತಾ ಇದ್ದಾರೆ ಏನು ಎತ್ತ ಅಂತ ಕೇಳಿದಾಗ, ಇಲ್ಲ ಅಲ್ಲೊಂದು ಆಕ್ಸಿಡೆಂಟ್ ಆಗಿದೆಯಂತೆ, ಎಲ್ಲ ಸರಿ ಹೋಗುತ್ತೆ ಕರ್ಕೊಂಬರ್ತಾರೆ ಅಂತ ಹೇಳಿ ಹೇಗೋ ಸಮಾಧಾನ ಪಡಿಸುವಂಥ ಪ್ರಯತ್ನಗಳಾಗಿತ್ತು. ಆದರೆ ಎಷ್ಟೊತ್ತು ಅಂತ ಮುಚ್ಚಿಡೋಕ್ಕಾಗುತ್ತೆ? ಅದರಲ್ಲೂ ಈ ಥರ ಜನ ಬರ್ತಾ ಇರೋದು, ಅಲ್ಲಿ ಸಂಬಂಧಿಕರಿಗೆಲ್ಲ ಗೋಳಾಟ, ಅವ್ರ ನೋವು, ಅದನ್ನೆಲ್ಲ ಭಾಳ ಹೊತ್ತು ಮುಚ್ಚಿಡೋಕ್ಕೆ ಸಾಧ್ಯ ಆಗಲ್ಲ. ಕೊನೆಗೂ ತಾಯಿಗೆ ವಿಷಯ ಹೇಳಿದ್ದಾರೆ ಅಂತ ಕಾಣಿಸುತ್ತೆ. ಅವ್ರ ತಾಯಿ ಕಣ್ಣೀರು ಹಾಕ್ತಾ ಅಲ್ಲಿ ಇಲ್ಲಿ ಅಂತ ಓಡಾಡ್ತಾರೆ. ನೋಡಿ, ನಾವು ಗಮನಿಸ್ತಾ ಇದ್ದೀವಿ. ಒಂದು ಗಂಡು ಮಗು, ಅಂದರೆ ಒಬ್ಬರು ಗಂಡು ಮತ್ತೊಬ್ಬರು ಹೆಣ್ಣು. ಯಾರಿಗೆ? ಮಂಜುನಾಥ್ ಅವರ ಪೋಷಕರಿಗೆ. ಮಂಜುನಾಥ್ ಸೇರಿದಾಗೆ ಮತ್ತೊಬ್ಬರು ಹೆಣ್ಣು ಅವರು ರೂಪಾ ಅಂತ ಹೇಳ್ಕೊಂಡ್ಬಿಟ್ಟು ಅವ್ರ ಹೆಸರು. ಅವರು ಈಗ ಮನೆ ಕಡೆಗೆ ಬರ್ತಾ ಇದ್ದಾರೆ ಅನ್ನೋದನ್ನು ಕೇಳ್ಪಡ್ತಾ ಇದ್ವಿ. ಬಟ್ ಹೀಗೆ ಮನೆಯಿಂದ ಸೊಸೆ ಮೊಮ್ಮಗನ ಜೊತೆ ಹೋದಂಥ ಮಗ ಈಗ ಶವವಾಗಿ ಬಂದ್ಬಿಡ್ತಾನೆ ಅಂತ ಅಂದರೆ ಯಾರ ಕೈಯಲ್ಲಿ ಅದನ್ನು ಸಹಿಸ್ಕೊಳ್ಳೋಕ್ಕಾಗುತ್ತೆ ಹೇಳಿ? ಹಾಗಾಗಿನೇ ಅವ್ರ ತಾಯಿ ಗೋಳಾಡ್ತಾ ಇದ್ದಾರೆ. ಕೊನೆ ಹಂತದಲ್ಲೂ ಕೂಡ ಏನಾದರೂ ಮಗ ಬದುಕಿರ್ಬೋದು ಅನ್ನುವಂಥ ರೀತಿಯಾಗಿ ಆ ಕುಟುಂಬಕ್ಕೆ ಒಂದು ಭಾವನೆ ಇದೆ. ಆದರೆ ಅವರ ಮಗಳೇ ಅಥವಾ ಸೊಸೆನೇ ಹೇಳಿರುವಂಥ ಕಾರಣಕ್ಕಾಗಿ ಬಹುಶಃ ಈಗ ಅವ್ರ ಮಗ ಬರ್ತಾನೆ ಅನ್ನುವಂಥ ಯಾವ ಒಂದು ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳೋಕ್ಕಾಗಲ್ಲ.